ಬಂಧುಗಳೇ, ಎಲ್ರಿಗೂ ನಮಸ್ಕಾರ. ಮಾನ್ಯ ಶ್ರೀಮತಿ ಕೆ.ಟಿ. ಲಕ್ಷ್ಮಮ್ಮರವರ ಮನೆಗೆ ಮಕ್ಕಳಿಲ್ಲದ ಕಾರಣ ಅವರು ಆಯುರ್ವೇದ ಔಷಧಿಯನ್ನು ಪಡ್ಕೊಳ್ಳಿಕ್ಕಾಗಿ ಬಂದು ಚಿತ್ರದುರ್ಗ ಜಿಲ್ಲೆಯಿಂದ ಆಗಮಿಸಿ ಇವತ್ತು ಆಯುರ್ವೇದ ಔಷಧಿಯಿಂದ, ನಾಟಿ ಔಷಧಿಯಿಂದ ಇವತ್ತು ಆ ಪಾಪುವನ್ನು ಆಗಿರೋದ್ರಿಂದ ಆ ಪಾಪುವನ್ನು ಎತ್ಕೊಂಡು ಅವರ ಅತ್ತೆ ಮಾವ ಮತ್ತು ಅವರ ಅಪ್ಪ ಅಮ್ಮ ಮತ್ತು ಅವರ ಕುಟುಂಬದವರು ಇವತ್ತು ಬಂದು ಮಾನ್ಯ ಕೆ.ಟಿ. ಲಕ್ಷ್ಮಮ್ಮ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕಾಗಿ ಇಲ್ಲಿಗೆ ಬಂದಿದ್ದಾರೆ. ಇಂದು ಅವರ ಬಾಯಿಂದನೇ ಅವರ ಒಂದು ಕೆಲವು ವಿಚಾರಗಳನ್ನು ಕೇಳೋಣ ಬಂಧುಗಳೇ. ನನ್ನ ಹೆಸರು ಬಂದ್ಬಿಟ್ಟು ವಿಮಲಾ ಅಂತ ಹೇಳ್ಬಿಟ್ಟು. ನಮ್ಮದು ಚಿತ್ರದುರ್ಗ ಡಿಸ್ಟಿಕ್ಕು ಮೊಳಕಾಲ್ಮೂರು ತಾಲೂಕು ತೆಂಗಿನ ಗೌಸಮುದ್ರ. ನಮಗೆ ಮದುವೆ ಆಗಿಬಿಟ್ಟು 4 ವರ್ಷ ಆದ್ರೂ ಮಕ್ಕಳಾಗಿರಲಿಲ್ಲ. ಹಾಸ್ಪಿಟ್ಲೆಲ್ಲ ತೋರಿಸ್ಕೊಂಡಿದ್ವಿ, ಏನೂ ಪ್ರಯೋಜನ ಆಗಿಲ್ಲ. ನಮ್ಮ ರಿಲೇಷನ್ ಅವ್ರು ಬಂದುಬಿಟ್ಟು ಇಲ್ಲಿ ಲಕ್ಷ್ಮಮ್ಮ ಅವ್ರ ಬಗ್ಗೆ ಹೇಳಿದರು. ನಾವಿಲ್ಲಿ ಆರೋಹಳ್ಳಿ ದೊಡ್ಡಿಯಲ್ಲಿ ಬಂದಿದ್ದೀವಿ. ನಮಗೆ ಇಲ್ಲಿ ನಾಟಿ ಔಷಧಿ ಒಂದು ಸರಿ ತಗೊಂಡ ತಕ್ಷಣವೇ ಮಗು ಆಗಿದೆ, ಹೆಣ್ಮಗು ಆಗಿದೆ. ಈಗ 8 ತಿಂಗಳು. ಹಂಗಾಗಿ ನಾವು ಮೇಡಮ್ ಅವ್ರನ್ನ ವಿಸಿಟ್ ಮಾಡಿಬಿಟ್ಟು ಹೋಗೋಣ ಅಂತ ಬಂದಿದ್ದೀವಿ. ನಿಮ್ಮಿಂದ ನಮಗೆ ತುಂಬ ಸಂತೋಷ ಆಯಿತು ನಮಗೆ ತುಂಬ ಖುಷಿ ಆಯಿತು. ನಾನು ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ತಾಲೂಕು ಗೌಸಮುದ್ರ ಗ್ರಾಮ. ಇಲ್ಲಿ ಇವರು ಮೇಡಮ್ ಅವರ ಹೆಸರು ಹೇಳಿದ್ರು. ಬೆಂಗಳೂರಲ್ಲಿ 4 ವರ್ಷದಿಂದ ನನ್ನ ಮಗಳಿಗೆ ಮಕ್ಕಳಾಗಿರಲಿಲ್ಲ. ಅದಕ್ಕೆ ಕಾರಣದಲ್ಲಿ ಲಕ್ಷ್ಮಿ ಅಕ್ಕಯವರ ಹೆಸರು ಕೇಳ್ಕೊಂಡು ಇಲ್ಲಿ ಬಂದು ಎಲ್ಲ ಬಂದು ಗಿಡ ಕೊಡ್ಸ್ಕೊಂಡು ಹೋಗಿದ್ದಕ್ಕೆ ಎಲ್ಲ ಬೇಷಾಗಿದೆ. ಮದುವೆ ಆಗಿರೋದು, ಅದಕ್ಕೆ ನಾವು ವಿಸಿಟ್ ಮಾಡೋಕ್ಕೆ ಬಂದಿದ್ದೀವಿ ಸರ್. ಇಷ್ಟೇ. ನಮ್ಮ ಹೆಸರು ಆಂಜನೇಯ, ಮತ್ತು ಮೊಳಕಾಲ್ಮೂರು ತಾಲೂಕು ಚಿತ್ರದುರ್ಗ ಜಿಲ್ಲಾ ಗೌಸಮುದ್ರ ಗ್ರಾಮ. ನಮ್ಮ ಸೊಸೆಗೆ ಮದುವೆ ಆಗಿ 4 ವರ್ಷ ಆಯಿತು. ನಮ್ಮ ಸೊಸೆ ಹೆಸರು ವಿಮಲಾ, ನಮ್ಮ ಮಗನ ಹೆಸರು ಶಶಿಧರ. ಇಲ್ಲಿ ಬೆಂಗಳೂರಲ್ಲಿ ಮೇಡಮ್ ಅವರು ಅಡ್ರೆಸ್ ಹೇಳಿದ್ರು. ಹಿಂಗೆ 60 ಕಡೆ ಆಸ್ಪತ್ರೆ ತೋರಿಸಿದ್ವಿ, ಮಕ್ಕಳು ಆಗಿರಲಿಲ್ಲ. 4 ವರ್ಷದಿಂದ ಬೇರೆ ಕಡೆ ತೋರಿಸಿದ್ವಿ. ಇಲ್ಲಿ ಬಂದು ಒಂದು ಸಲ ವಿಸಿಟ್ ಕೊಟ್ಟು ಒಂದು ಸಲ ಗಿಡ ತೊಗೊಂಡೋದ್ವಿ. ಕುಡಿದ್ಮೇಲೆ ಅದೇ ರೀತಿ ಗರ್ಭವತಿ ಆಗಿ ಒಂದು ಹೆಣ್ಣು ಮಗು ಜನ್ಮ ನೀಡಿದ್ದು. ಅದೇ 8 ತಿಂಗಳು ಮಗುವಿಗೆ ಈಗ ಮೇಡಮ್ಮರಿಗೆ ವಿಸಿಟ್ ಕೊಟ್ಟು ಅವ್ರಿಗೆ ಅಭಿನಂದನೆ ಹೇಳಿ ನಮ್ಮ ಮೊಮ್ಮಗಳಿಗೆ ಅವ್ರ ಕೈಯಿಂದನೇ, ಅವ್ರ ಬಾಯಿಂದನೇ ವೇದಾವತಿ ಎಂದು ನಾಮಕರಣ ಮಾಡಿಸ್ಕೊಂಡು ನಮ್ಮ ಊರಿಗೆ ನಾವು ತರಡ್ತೀವಿ. ನಮಗೆ ಸಂತೋಷ ಆಗಿದೆ. ಧನ್ಯವಾದ ಬಂಧುಗಳೇ. ಎಲ್ಲರೂ ಇವತ್ತು ನಿಮ್ಮ ಚಿತ್ರದುರ್ಗ ಜಿಲ್ಲೆಯಿಂದ ಇಲ್ಲಿಗೆ ಆಗಮಿಸಿ ನಮ್ಮ ಕೆ.ಟಿ. ಲಕ್ಷ್ಮಮ್ಮರವರ ಅವರು ನೀಡಿರತಕ್ಕಂಥ ನಾಟಿ ಔಷಧಿಯ ಮೂಲಕ ನಿಮ್ಮ ಸೊಸೆಯವರಿಗೆ ಪಾಪವಾಗಿರೋದಕ್ಕೆ ನಿಮಗೆ ಬಹಳ ಅಪ್ಪ ಅಮ್ಮಂದಿರಿಗೆ ಮತ್ತು ಏನು ಮಾವ ಅತ್ತೆಯವರಿಗೆ, ನಿಮ್ಮ ಕುಟುಂಬ ವರ್ಗದವ್ರಿಗೆಲ್ಲರಿಗೂ ಭಾಳ ಖುಷಿ ಇದೆ. ಆ ತಾಯಿ ಇವತ್ತು ಸುಮಾರು 100 ಮಕ್ಕಳನ್ನು, 1000 ಮಕ್ಕಳುಗಳಿಗೆ ಇವತ್ತು ನಾಟಿ ಔಷಧಿಯ ಮೂಲಕ ಮಕ್ಕಳಿಲ್ಲದೇ ಇರುವಂಥ ದಂಪತಿಗಳಿಗೆ ಮಕ್ಕಳ ವರವನ್ನು ಕರುಣಿಸ್ತಿರ್ತಕ್ಕಂಥ ಮಹಾಮಾತೆಯವರು ಕೆ.ಟಿ. ಲಕ್ಷ್ಮಮ್ಮನವರು. ಅವರ ಪರವಾಗಿ ನಮ್ಮ ಒಂದೆರಡು ಮಾತನ್ನು ಕೆ.ಟಿ. ಲಕ್ಷ್ಮಮ್ಮ ಅವರು ಮಾತಾಡಬೇಕು ಅಂತ ಅವರಲ್ಲಿ ಪ್ರೀತಿಯಿಂದ ಮನವಿ ಮಾಡ್ತೇನೆ. ನಮಸ್ಕಾರ ಬಂಧುಗಳೇ. ಈ ಪಾಪು ನೋಡಿ ನನಗೆ ತುಂಬ ಖುಷಿ ಆಯ್ತದೆ. ಯಾಕೆ ಅಂದರೆ ಒಂದು ಅಭಿನಂದನೆ ಸಲ್ಲಿಸೋಕ್ಕೆ ಅಷ್ಟು ದೂರದಿಂದ ಬರ್ತಿದ್ದಾರೆ. ತುಂಬ ಖುಷಿ ಆಯಿತು. ಕೆಲವೊಂದು ದಂಪತಿಗಳು ಏನು ಮಾಡ್ತಾರೆ, ತಗೊಂಡು ಹೋಗ್ತಾರೆ, ಒಳ್ಳೇದಾಯ್ತದೆ, ಅವ್ರಿಗೆ ನಾವು ಅವತ್ತಿಗೆ ಅಷ್ಟೇ ಸೀಮಿತ ಆಗಿಬಿಟ್ಟಿರ್ತೀವಿ. ಆದರೆ ಈ ಹೆಣ್ಮಗಳು ಔಷಧಿ ತಗೊಂಡು ಹೋದ್ಮೇಲೆ ಅವ್ಳಿಗೆ ಒಳ್ಳೇದಾಗಿರೋದ್ರಿಂದ ನೆನೆಸ್ಕೊಂಡು ನಮ್ಮ ಕೈಲೇ ಆ ಮಗುಗೆ ಹೆಸರಿಡಿಸ್ಬೇಕು ಅಂತ ಬಂದಿದ್ದಾರಲ್ಲ, ಈ ವಿಚಾರ ತುಂಬ ತುಂಬ ಸಂತೋಷ ಆಯ್ತಾ ಇದೆ. ಭಗವಂತ ಇವ್ರ ಕುಟುಂಬಕ್ಕೆ ಹೆಚ್ಚಿನ ಆಯಸ್ಸು ಆರೋಗ್ಯ ಕೊಡಲಿ ಅಂತ ಆ ಭಗವಂತ ಸಿದ್ದೇಶ್ವರನಲ್ಲಿ ಬೇಡ್ಕೊತಾ ಇದ್ದೀವಿ. ಪ್ರೀತಿಯಿಂದ ಆಶೀರ್ವಚನವನ್ನು ನೀಡಿದಂಥ ಕೆ.ಟಿ. ಲಕ್ಷ್ಮಮ್ಮ ಅವರಿಗೆ ಮತ್ತಷ್ಟು ಮಗದಷ್ಟು ಭಗವಂತ ಉತ್ತಮವಾದಂಥ ಆರೋಗ್ಯ, ಆಯಸ್ಸು, ಐಶ್ವರ್ಯವನ್ನು ಕರುಣಿಸಲಿ ಅಂತೇಳಿ ಬೇವೂರು ರಾಮಯ್ಯ ಆದ ನನ್ನ ಪರವಾಗಿಯೂ ಸಹಿತ ತಮಗೆ ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸ್ತಾ ಈ ವಿಡಿಯೋವನ್ನು ನಾವಿಲ್ಲಿಗೆ ಕೊನೆಗೊಳಿಸ್ತಾ ಇದ್ದೇವೆ. ನಮಸ್ಕಾರ.